ಎಸ್, ಬೆಳಗಾವಿನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಕದನ ರಂಗೇರಿತ್ತು. ಈಫಾ ಹೋಟೆಲ್ ಬಳಿ ಗಲಾಟೆ ಕೂಡ ಆಗಿದೆ, ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ. ಬೆಳಗಾವಿಯ ಪರಿಸ್ಥಿತಿ ಇವಾಗ MDCC ಬ್ಯಾಂಕಿನ ಚುನಾವಣೆಗೆ ಒಂದು ಹ್ಯಾಂಗಲ್ನಲ್ಲಿ ರಾಜಕೀಯ ಕೆರಸೆರಚಾಟಗಳಿಗೆ, ರಾಜಕೀಯ ಅಗ್ಗಜಗ್ಗಾಟಗಳಿಗೆ ಹೆಡಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಬೆಳಗಾವಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಂದ್ರೆ DCC ಬ್ಯಾಂಕ್ ಚುನಾವಣೆಯು ರಂಗೇರ್ತಾ ಇದ್ದು, ನಗರದ ಈಫಾ ಹೋಟೆಲ್ ಬಳಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಚುನಾವಣಾ ಪ್ರಚಾರದ ವೇಳೆ ನಡೆದಂತಹ ಈ ಘಟನೆಯು ಸ್ಥಳೀಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಂಗ್ರಹವಾದಂತಹ ಮಾಹಿತಿಗಳ ಪ್ರಕಾರ ಚುನಾವಣೆಗೆ ಸ್ಪರ್ಧಿಸಿದ್ದಂತಹ ಅಭ್ಯರ್ಥಿಗಳ ಬೆಂಬಲಿಗರು ಹೋಟೆಲ್ ಬಳಿ ಜಮಾಯಿಸಿ ಘೋಷಣೆಗಳನ್ನು ಕೂಗ್ತಾರೆ. ಈ ವೇಳೆ ಇನ್ನೊಂದು ಗುಂಪಿನ ಬೆಂಬಲಿಗರು ಅಲ್ಲಿಗೆ ಆಗಮಿಸಿ ಪರಸ್ಪರ ವಾಗ್ವಾದಕ್ಕಿಳಿದರು. ಕೆಲಕಾಲ ಮಾತಿನ ಚಕಮಕಿ ನಡೆದಂತಹ ಬಳಿಕ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಸಾಧ್ಯತೆ ಕಂಡು ಬಂದಂತಹ ಕಾರಣ ಪೊಲೀಸರು ಮಧ್ಯಪ್ರವೇಶಿಸಿ ಎರಡೂ ಗುಂಪುಗಳನ್ನ ಚೆದರಿಸಿದ್ರು. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಅಥವಾ ಏಟುಪಾಟುಗಳಾಗಲಿ ಸಂಭವಿಸಲಿಲ್ಲ ಅನ್ನುವಂತಹ ವರದಿಯಾಗಿದೆ. ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ಗಲಾಟೆಯಲ್ಲಿ ಭಾಗವಹಿಸಿದ್ದವರನ್ನ ಗುರುತಿಸಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ತಿಳಿಸ್ತಾ ಇದ್ದಾರೆ. ಅಲ್ಲದೆ ಚುನಾವಣಾ ಪ್ರಚಾರದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಎದ್ರ ಸಮಯ ಇಟ್ಕೊಂಡಾರ ಸರ್ ಅವ್ರನ್ನ ಅಂದ್ರೆ ಅವ್ರಿಗೆ ವೋಟಿಂಗ್ ಹಾಕ್ಯಾರೇನು ಹೆಂಗ್ ಸರ್ ಅವ್ರು? ಇಲ್ಲ ಹಾಕಿಲ್ರಿ, ನಾವ್ ವೋಟಿಂಗ್ ಹಾಕಿಲ್ರಿ, ವೋಟಿಂಗ್ ಹಾಕಿ ಈಗೇನು ಅವ್ರಿಗೆ ಅವ್ರು ಕರ್ಕೊಂಡು ಹೋಗ್ತೀರ ಸರ್? ಈಗ ಹೆಂಗ್ರಿ ಅವ್ರು ಬರ್ತಾರೆ ಕರೆದ್ರೆ ಎಜುಕೇಶನ್ ಫಾರ್ಮ್ ಇಸ್ಕೊಂಡಲ್ಲ. ಹಾಂ, ಎಷ್ಟು ಜನ ಅದಾರ ಸರ್ ಒಳಗಡೆ? ಒಂದು ಹತ್ತಾರು ಪದಾರಿ ಇದೆ. ಹಾಂ, ಅವ್ರು ನಿಮ್ಮ ಕಡೆ ಇದ್ದಿದ್ದಿಲ್ಲ ಅನ್ಸರ? ನಿಮ್ಮ ಕಡೆನೇ ಇದ್ರು. ಮತ್ತು ಅವ್ರು ಇಲ್ಲಿ ಹೆಂಗೆ ಬಂದ್ರು ಸರ್ ಅವ್ರು? ಹೆಂಗ್ ಬಂದ್ರೆ ಅವ್ರಿಗೆ ಬಂದಿಲ್ಲ. ಈಗ ನಮ್ಗೆ ಅವ್ರು ತಗೊಂಡರು ಕೊಂಡಿ ಅವ್ರ ಅವ್ರನ್ನ ಮಾರ್ಕ್ ನಮ್ಗೆ ಟೈಮ್ ನಾವು ಅದಕ್ಕೆ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ಮುಂದಿನ 40 ಮಂದಿ ಈಗ ರಾಯಬಾಗ ತಾಲೂಕದ 24 ಮಂದಿ ಡೆಲಿಗೇಟರ್ಸ್ನ ಅಕ್ರಮದಾಗ ಕೂಡಿ ಹಾಕಿಕೊಂಡು ಇಫಾ ಹೋಟೆಲ್ದಾಗ ಅವ್ರಿಗೆ ಡೆಲಿಗೇಷನ್ ಕೊಟ್ಟಿಲ್ಲ. ಆ ಡೆಲಿಗೇಷನ್ ಕೊಟ್ಟಿಲ್ಲ ಅಂತ ನಾವು ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಏರಿಯಾದಾಗ FIR ಮಾಡಿದೀವಿ. ಈಗ ಅದನ್ನು ಚುನಾವಣಾಧಿಕಾರಿಗೆ ಕೊಡಬೇಕಾಗಿದೆ. ಈಗ ಅದನ್ನ ಕೊಡಕ್ ಹೊಂಟಿದೀವಿ, ಅಲ್ಲಿ ಒಳಗೆ ಬಿಡ್ತಾ ಇಲ್ಲ ಅವ್ರನ್ನ. ಈಗ ನಿಮ್ ಕೈಯಾಗಿ ಏನಿದ್ರಿ ಇದು? ಈಗ ನನ್ನ ಕಡೆ ಇದ್ದದ್ದು ಕಂಪ್ಲೀಟ್ FIR ಕಾಪಿ AC ಅವ್ರಿಗೆ ಕೊಡ್ತಾ ಇದೀವಿ. ಇನ್ನೂ ಇಲ್ರಿ. ಈಗ ರಾಯಬಾಗ ತಾಲೂಕದ 24 ಮಂದಿ ಡೆಲಿಗೇಟರ್ಸ್ನ ಅಕ್ರಮದಾಗ ಕೂಡಿ ಹಾಕಿಕೊಂಡು ಇಫಾ ಹೋಟೆಲ್ದಾಗ ಅವ್ರಿಗೆ ಡೆಲಿಗೇಷನ್ ಕೊಟ್ಟಿಲ್ಲ. ಆ ಡೆಲಿಗೇಷನ್ ಕೊಟ್ಟಿಲ್ಲ ಅಂತ ನಾವು ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಏರಿಯಾದಾಗ FIR ಮಾಡಿದೀವಿ. ಈಗ ಅದನ್ನು ಚುನಾವಣಾಧಿಕಾರಿಗೆ ಕೊಡಬೇಕಾಗಿದೆ. ಈಗ ಅದನ್ನ ಕೊಡಕ್ ಹೊಂಟಿದೀವಿ, ಅಲ್ಲಿ ಒಳಗೆ ಬಿಡ್ತಾ ಇಲ್ಲ ಅವ್ರನ್ನ. ಈಗ ನಿಮ್ ಕೈಯಾಗಿ ಏನಿದ್ರಿ ಇದು? ಈಗ ನನ್ನ ಕಡೆ ಇದ್ದದ್ದು ಕಂಪ್ಲೀಟ್ FIR ಕಾಪಿ AC ಅವ್ರಿಗೆ ಕೊಡ್ತಾ ಇದೀವಿ. ಇನ್ನೂ ಇಲ್ರಿ. ಈಗ ರಾಯಬಾಗ ತಾಲೂಕದ 24 ಮಂದಿ ಡೆಲಿಗೇಟರ್ಸ್ನ ಅಕ್ರಮದಾಗ ಕೂಡಿ ಹಾಕಿಕೊಂಡು ಇಫಾ ಹೋಟೆಲ್ದಾಗ ಅವ್ರಿಗೆ ಡೆಲಿಗೇಷನ್ ಕೊಟ್ಟಿಲ್ಲ. ಆ ಡೆಲಿಗೇಷನ್ ಕೊಟ್ಟಿಲ್ಲ ಅಂತ ನಾವು ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಏರಿಯಾದಾಗ FIR ಮಾಡಿದೀವಿ. ಈಗ ಅದನ್ನು ಚುನಾವಣಾಧಿಕಾರಿಗೆ ಕೊಡಬೇಕಾಗಿದೆ. ಈಗ ಅದನ್ನ ಕೊಡಕ್ ಹೊಂಟಿದೀವಿ, ಅಲ್ಲಿ ಒಳಗೆ ಬಿಡ್ತಾ ಇಲ್ಲ ಅವ್ರನ್ನ. ಈಗ ನಿಮ್ ಕೈಯಾಗಿ ಏನಿದ್ರಿ ಇದು? ಈಗ ನನ್ನ ಕಡೆ ಇದ್ದದ್ದು ಕಂಪ್ಲೀಟ್ FIR ಕಾಪಿ AC ಅವ್ರಿಗೆ ಕೊಡ್ತಾ ಇದೀವಿ. ಇನ್ನೂ ಇಲ್ರಿ.